ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ತುಪ್ಪನ ಮನೆಯಲ್ಲೇ ಕಾಯಿಸ್ಕೊಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಾವು ಹೊರಗಡೆಯಿಂದ ತುಪ್ಪ ಒಂದು 500-600 ರೂಪಾಯಿ ಕೆಜಿ ತಗೊಬರೋದಕ್ಕಿಂತ ಈ ಥರ ಅದೇ 500 ರೂಪಾಯಿ 600 ರೂಪಾಯಿಗೆ ಹಾಲು ತೊಗೊಂಡ್ಬಿಟ್ಟು ಮನೆಯಲ್ಲೇ ಹಾಲು ಕುಡಿಬೋದು, ಹಾಗೆ ತುಪ್ಪನೂ ಸಹ ಮಾಡ್ಕೊಬೋದು. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಬಂದಿದ್ನಲ್ವ, ಅದನ್ನು ನೈಟೇ ನಾನು ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ಬೆಳಗ್ಗೆ ಆದರೂ ಸರಿ ನೈಟ್ ಆದರೂ ಸರಿ ಈ ಥರ ತೊಗೊಂಬಂದ್ಬಿಟ್ಟು ನೈಟೆಲ್ಲ ಕಾಯಿಸಿರ್ತೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಕೆನೆ ಒಂದಿನಕ್ಕೆ ಸ್ಟೋರ್ ಆಗುತ್ತಿದ್ದು. ಈ ಕೆನೆಗೇನೆ ನಾವು ಒಂದು ವಾರದಿಂದ ನಾನು ಆಗಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಈ ಕೆನೆನೆಲ್ಲ ನಾನು ಆ ಕೆನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರೋದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಸರು ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮೊಸರನ್ನ ಮಿಕ್ಸ್ ಮಾಡೋದ್ರೂ ಇಟ್ಕೋಬೋದು ಕೆನೆ ಜೊತೆಗೆ. ನಾನು ಈ ಥರ ಕೆನೆ ಎಲ್ಲ ಫಸ್ಟ್ ಸ್ಟೋರ್ ಮಾಡಿಕೊಂಡು ಈ ಥರ ಮೊಸರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಫ್ರಿಜ್ಜಲ್ಲೇ ಎತ್ತಿಡಬೇಕು. ಹಸುದಾಗಿರೋದ್ರಿಂದ ಬೇಗ ಹೊರಗಡೆ ಇಟ್ಟರೆ ಬೇಗ ಹುಳ ಆಡೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ನಾನು ನಿನ್ನೆನೇ ಇಟ್ಟಿದ್ನಲ್ವ, ಸ್ವಲ್ಪ ಮೊಸರು ಹಾಕಿ ಅದು ಸ್ವಲ್ಪ ಫ್ರಿಜ್ಜಿಗೆ ಇಟ್ಕೊಂಡೆ ಒಂದು ಅರ್ಧ ಗಂಟೆ ನಾವು ಹೊರಗಡೆ ತೊಗೊಬೇಕು ಇದನ್ನು. ಯಾಕಂದರೆ ನಾವು ಮಿಕ್ಸಿಗೆ ಹಾಕೋದ್ರಿಂದ ಬೇಗ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಬೆಣ್ಣೆ ಎಲ್ಲ. ಸ್ವಲ್ಪ ಫ್ರಿಜ್ಜರಲ್ಲಿ ಇಟ್ಟಿದ್ರೆ ನಾವು ತಣ್ಣಗಿರುತ್ತಲ್ವ, ಬೆಣ್ಣೆನೂ ಸಹ ಗಟ್ಟಿಯಾಗೇ ಬರುತ್ತೆ. ತುಂಬ ಚೆನ್ನಾಗಿ ಬಂದುಬಿಡುತ್ತೆ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಈಗ ನೋಡಿ, ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಕೆಲವರೆಲ್ಲ ಬಾಟ್ಲಿಗೆ ಹಾಕ್ಕೊತಾರೆ, ಕೆಲವ್ರು ಬಾಕ್ಸ್ಗೆ ಹಾಕಿ ಈ ಥರ ಮಾಡ್ತಾ ಇರ್ತಾರೆ. ಈ ಥರ ಮಿಕ್ಸಿಗೆ ಹಾಕೋದ್ರಿಂದ 5 ನಿಮಿಷದಲ್ಲೆಲ್ಲ ಬೆಣ್ಣೆ ತೊಗೊಂಬಿಡ್ಬೋದು ನಾವು. ನೋಡಿ, ಎಲ್ಲ ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನೆಲ್ಲ. ಇಲ್ಲಿ ಈ ಥರ ಇಲ್ಲಿ ಇನ್ನೂ ಗಟ್ಟಿಯಾಗಿದೆಯಲ್ವ ಎಲ್ಲ ಫುಲ್ಲು. ಇವಾಗ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಒಂದೆರಡು ಸತಿ ಈ ಥರ ನೋಡ್ಕೊಂಡು ಇನ್ನೊಂದು ಸತಿ ಮಾಡ್ಕೊಂಡ್ಬಿಟ್ರೆ ಬೆಣ್ಣೆ ಬಂದೇ ಬಿಡುತ್ತೆ. ಅದು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ತುಪ್ಪನ ನಾವು ಮನೇಲೇ. ನೋಡಿ, ಈ ಥರ ಎಲ್ಲ ತೊಗೊಂಬಿಟ್ಟು ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ. ಅಟ್ಲೀಸ್ಟ್ ನಾವು ಒಂದು 15 ದಿನಕ್ಕೆ ಅರ್ಧ ಕೆ ಜಿ ಅಷ್ಟಾದ್ರೂ ಬೆಣ್ಣೆ ಬರುತ್ತೆ ನಮಗೆ. ಹೊರಗಡೆಯಿಂದ ಆದರೆ ಅದೇ ಬೆಣ್ಣೆಗೆ ನಾವು 200-300 ರೂಪಾಯಿ ಕೊಡಬೇಕು ಅರ್ಧ ಕೆ ಜಿಗೆ. ನಾವು ಈ ಥರ ಮನೆಯಲ್ಲೇ ಮಾಡ್ಕೊಂಡಿದ್ರಿಂದ ಮಕ್ಕಳು ಸಹ ಹಾಲು ಕುಡ್ದಿರ್ತಾರೆ ಮತ್ತು ಜೊತೆಗೆ ಬೆಣ್ಣೆನೂ ಆಗುತ್ತೆ. ಅಮ್ಮರೆಲ್ಲನೂ ನಮ್ಮ ಮನೇಲಿದ್ದಾಗ, ಈಗ ಮಕ್ಕಳೆಲ್ಲ ಇದ್ದಾಗ ಅಮ್ಮ 1 ಲೀಟ್ರ್ ಹಾಲು ತರಿಸ್ಕೊಂಡು ಈ ಥರ ಮಾಡ್ಕೊತಾ ಇದ್ರು. ಅಜ್ಜಿನೂ ತುಪ್ಪ ಕಟ್ಟು ಕಳಿಸ್ತಾ ಇತ್ತು. ಈಗ ನಾವು ಮನೇಲೇ ಮಾಡ್ಕೊಂಬಿಡ್ತೀವಿ ಈ ಥರ ತುಪ್ಪನೆಲ್ಲ. ಆರಾಮ್ ನಮ್ಮ ಮನೆಗೆ ಎಷ್ಟು ಬೇಕಷ್ಟು ತುಪ್ಪ ಆಗುತ್ತೆ ಆರಾಮಾಗಿ. ನಾನು ದೀಪಕ್ಕೂ ಸಹ ಯೂಸ್ ಮಾಡ್ತೀನಿ. ಜಾಸ್ತಿ ಆದರೆ ನನ್ನ ಮಗನಿಗೆ ತುಂಬ ಇಷ್ಟ. ನಾವು ಮಶೊಪ್ಪು ಈ ಥರ ಮಾಡಿದಾಗೆಲ್ಲ ಜಾಸ್ತಿ ತುಪ್ಪ ಬಳಸ್ಕೊಂಡೇ ತಿಂತೀವಿ. ನಮ್ಮ ಮನೆಗೆಲ್ಲರೂ ತುಪ್ಪ ತಿಂತೀವಿ. ಆದಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ವ ಒಂದು ಸ್ಪೂನ್ ತುಪ್ಪ ತಿನ್ನೋದ್ರಿಂದ. ನೋಡಿ, ಈ ಥರ ನಾನು ಬೆಣ್ಣೆನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ನಾನು ಫಸ್ಟ್ಗೆ ಡೈರೆಕ್ಟ್ ಕಾಯಿಸೋದಕ್ಕಿಂತ ಈ ಥರ ಮಜ್ಜಿಗೆ ಎಲ್ಲ ಹೋಗೋ ಥರ ನಾವು ತೊಳೆದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ನಾನು ಒಟ್ಟು ವೈಟ್ ಎಲ್ಲ ಮಜ್ಜಿಗೆ ಎಲ್ಲ ಹೋಗ್ಬಿಟ್ಟು ಈ ಥರ ಪ್ಲೇನ್ ಬೆಣ್ಣೆ ಆಗ್ಬೇಕು. ಅಷ್ಟು ಎಲ್ಲ ನೀಟಾಗಿ ತೊಳ್ಕೊಬೇಕು ನಾವಿಲ್ಲಿ. ನೀರೆಲ್ಲ ನೀಟಾಗಿ ಈ ಥರ ಅಂದ್ಕೊಂಡ್ಬಿಟ್ಟು ನೀಟಾಗೆಲ್ಲ ಇದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟವ್ ಹಚ್ಕೊಂಡ್ಬಿಟ್ಟು ಆದಷ್ಟು ನಾವು ದೊಡ್ಡ ಪಾತ್ರೆನೇ ತೊಗೋಬೇಕು. ಯಾಕಂದರೆ ಬೆಣ್ಣೆ ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ. ನೀಟಾಗೆಲ್ಲ ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಸತಿ ಬಿಟ್ಬಿಡ್ಬೇಕು ನಾವಿಲ್ಲಿ. ನೋಡಿ, ಬೆಣ್ಣೆ ಆಗಲೇ ಕರಗ್ತಾ ಇದೆ. ಸ್ವಲ್ಪ ಗಡ್ಡೆ ಇದೆಯಲ್ವ, ಅದಕ್ಕೆ ಒಂದು ಸ್ವಲ್ಪ ಸ್ಪೂನ್ ಸಹಾಯದಿಂದ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈ ಥರ ಎಲ್ಲ. ಈಗ ಇದಕ್ಕೆ ಒಂದು 7-8 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಲ್ಲ ಜಾಸ್ತಿ. ಏಲಕ್ಕಿ ಮತ್ತು ಒಂದು ವೀಳ್ಯದೆಲೆ ಹಾಕ್ತೀನಿ ಅಷ್ಟೇ. ಈ ಥರ ಏಲಕ್ಕಿನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ಕಡೆ ತುಪ್ಪ ಉಕ್ಕು ಬರ್ತಾ ಇದೆ. ನಾನು ಹೇಳಿದ್ನಲ್ವ ಉಕ್ಕು ಬರುತ್ತೆ ತುಪ್ಪ ಅಂತಂದು. ಸ್ವಲ್ಪ ದೊಡ್ಡದ್ರಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿರುತ್ತೆ ನಮಗೆ. ನೋಡಿ, ಈ ಥರ ಎಲ್ಲ ಆಗಿ ಅರ್ಧ ತುಪ್ಪ ಆಗ್ತಾ ಇದೆ. ಇನ್ನೂ ಮಿನಿಮಮ್ ಒಂದು ಅರ್ಧ ಗಂಟೆ 3/4 ಗಂಟೆ ಆದರೂ ಬೇಕು ಈ ತುಪ್ಪ ಕಾಯಿಸೋದ್ರೊಳಗಡೆ ನಮಗೆ. ಸಿಮ್ಮಲ್ಲಿ ಬೇಗ ಉರಿ ಇಟ್ಬಿಟ್ರೆ ಅರ್ಧ ಗಂಟೆಲ್ಲ ಕಾಯಿಸ್ಕೋಬೋದು. ನಾನು ಆದಷ್ಟು ಸಿಮ್ಮಲ್ಲೇ ಯೂಸ್ ಮಾಡ್ಕೊತಾ ಇರ್ತೀನಿ. ನಾವು ತುಪ್ಪನೇ ಕಾಯಿಸೋದಕ್ಕಿಂತ ಅಡುಗೆ ಮಾಡ್ಕೊಂಡು ತುಪ್ಪ ಕಾಯಿಸ್ಕೊಂಡ್ರೆ ಬೇಗನೂ ಆಗುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ನಲ್ವ, ಈಗೆಲ್ಲ ಎಣ್ಣೆ ಬಿಟ್ಕೊತಾ ಇರುವಾಗ ತುಪ್ಪ ಥರ ಆವಾಗ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ಆಗಿ ಅದು ದಿಂಡು ಅಂತಿದೆಯಲ್ಲ ಅದೆಲ್ಲ ಫುಲ್ ಕರಗಿ ಈ ಥರ ಹಿಂಗೆ ಬರುವಾಗ ಈಗ ನಾನು ಮಜ್ಜಿಗೆ ಅದು ಇರ್ತಲ್ವ ಅದರಲ್ಲಿ ಅದ್ಬಿಟ್ಟು ಈ ವಿಳ್ಯದೆಲೆನ ಹಾಕ್ಕೊತಾ ಇದ್ದೀನಿ. ಎಲೆ ಹಾಕಿದ ತಕ್ಷಣ ನಾವು ಪಟ್ಪಟ ಅಂತ ಸೌಂಡ್ ಬರಬೇಕು. ಆ ಸೌಂಡ್ ಬಂದು ಆ ಫುಲ್ ಎಲೆ ಕ್ರಿಸ್ಪಿ ಆಗ್ತಾ ಇದೆ ಅನ್ನುವಾಗ ನಮಗೆ ತುಪ್ಪ ರೆಡಿಯಾಗಿದೆ ಅಂತ ನಮಗೆ ಅಮ್ಮ ಆ ಥರ ಮಾಡ್ತಾಯಿದ್ರು. ಅದೇ ಮೆಜರ್ಮೆಂಟೆಲ್ಲ ನಾನು ಮಾಡ್ಕೊಂಡ್ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸಮೇತನು. ಈಗ ಸ್ವಲ್ಪ ತಣ್ಣಗಾದಮೇಲೆ ಆದಷ್ಟು ಬೆಚ್ಚಿ ಇದ್ದಂಗೆ ಸೋಸ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಗಟ್ಟಿಯಾಗಿಬಿಟ್ರೆ ಅದಲ್ಲೇ ಮತ್ತೆ ಕಾಸಕ್ಕೆ ಹೋದರೆ ತುಪ್ಪ ಚೆನ್ನಾಗಿರಲ್ಲ. ಈ ಥರ ಸ್ವಲ್ಪ ಬಿಸಿ ಇರುವಾಗಲೇ ಜಾಲರಿ ತಗೊಂಡು ಸೋಸ್ಕೊಂಡ್ಬಿಟ್ಟು
ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ. ನೋಡಿ ಇಷ್ಟು ತುಪ್ಪ ಆಗಿದೆ. ಇವಾಗ ಒಂದು ಅರ್ಧ kg ಅಷ್ಟು, ಒಂದು 400 ಗ್ರಾಮ್ ತುಪ್ಪ ಅಂತೂ ಆಗಿದೆ ಇಲ್ಲಿ. ಈಗ ಎಲೆನ ಎತ್ತಿಟ್ಕೊಂಡ್ಬಿಟ್ಟು ಈಗ ಇನ್ನೂ ಗಸಿ ಇರುತ್ತಲ್ವ, ಅದನ್ನೇ ಇನ್ನೂ ಸತಿ ಈ ಥರ ಮಾಡ್ಕೊಂಡ್ಬಿಟ್ರೆ ಬಿಸಿ ಇರುವಾಗಲೇ ನಮ್ಗೆ ಇನ್ನೂ ಒಂದು 10 ರೂಪಾಯಿ ಅಷ್ಟು ತುಪ್ಪ ಎಕ್ಸ್ಟ್ರಾ ಬರುತ್ತೆ ಇದು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.